ಆದರೆ ಕಳೆದ ಒಂದು 10 ದಿನದಿಂದ ನಾನು ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ 8ನೇ ತಾರೀಕಿನಂದು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಬೇಡಿ. ವರಮಹಾಲಕ್ಷ್ಮಿ ಹಬ್ಬವನ್ನು 8ನೇ ತಾರೀಕಿನಂದು ಆಚರಣೆಯನ್ನು ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಕಷ್ಟಗಳು ಬರ್ತವೆ, ದಟ್ಟ ದಾರಿದ್ರ್ಯ ಬರುತ್ತೆ, ನಿಮ್ಮ ಮನೆಯಲ್ಲಿ ಸಾವಾಗುತ್ತೆ, ವ್ಯಾಪಾರ ವ್ಯವಹಾರಗಳು ನಷ್ಟಗಳನ್ನು ಹೊಂದ್ತೀರಾ ಅಂತ ದೊಡ್ಡ ಮಟ್ಟದ ಒಂದು ಪ್ರಾಪಗಂಡ ಮಾಡ್ತಾಯಿದ್ದೆ. ನಾನು ಇದನ್ನು ಸಂಪೂರ್ಣವಾಗಿ ವಿರೋಧಿಸ್ತೀನಿ. ಯಾಕೆ ಅಂತಂದರೆ ಅವರ ಒಂದು ನ್ಯೂಮರಾಲಜಿ ಹಿನ್ನೆಲೆ ಏನಿದೆ ಅಂದರೆ 8 ಅನ್ನೋದು ಶನಿಯ ಸಂಕೇತ, ಅಂದರೆ ಶನಿಯ ನಂಬರ್ ಆಗಿರ್ತದೆ. ಹಾಗಾಗಿ ಶನಿಯ ನಂಬರ್ ಬಂದಿರತಕ್ಕಂಥ 8ನೇ ತಾರೀಕು ಶುಕ್ರವಾರ ಬಂದಿರೋದ್ರಿಂದ ಅವತ್ತು ಆಚರಣೆಯನ್ನು ಮಾಡಬೇಡಿ. ಆಚರಣೆ ಮಾಡಿದ್ದೇ ಆದರೆ ನಿಮ್ಮ ಬದುಕು ನಾಶ ಆಗುತ್ತೆ, ನಿಮ್ಮ ಮನೆಯಲ್ಲಿ ಸಾವಾಗ್ತದೆ, ನಿಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆಗಳನ್ನು ಎದುರಿಸ್ತೀರ. ಈ ರೀತಿ ಒಂದು ಅತ್ಯಂತ ಬಾಲಿಶವಾದಂಥ ಹೇಳಿಕೆಗಳೇನಿದೆ ಇದು ಸಮಾಜವನ್ನು ಬೇರೆ ದಿಕ್ಕಿಗೆ ಕರ್ಕೊಂಡೋಗ್ತದೆ. ಹಾಗೆ ಯಾರು ಮಾಡಬಾರ್ದು. ನ್ಯೂಮರಾಲಜಿ ಎಂದಕ್ಕೆ ಬಳಸಬೇಕು? ಒಂದು ಕಾರ್ ತೊಗೋಬೇಕಾದ್ರೆ ಕಾರ್ ನಂಬರ್ಗೆ ನ್ಯೂಮರಾಲಜಿ ಬಳಸಬೇಕು. ಒಂದು ಫೋನ್ ನಂಬರ್ ತೊಗೊತೀರ, ಅಲ್ಲೊಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಲಿ ಅಂತ ನ್ಯೂಮರಾಲಜಿ ಬಳಸಬೇಕು. ಒಂದು ಬರ್ತ್ ಡೇಟ್ ಇರ್ತದೆ, ಅದಕ್ಕೋಸ್ಕರ ನ್ಯೂಮರಾಲಜಿ ಬಳಸಬೇಕು. ಒಂದು ಪಾಸ್ವರ್ಡ್ ಇಟ್ಕೋಬೇಕು, ಆ ಪಾಸ್ವರ್ಡ್ಗೋಸ್ಕರ ಒಂದು ನ್ಯೂಮರಾಲಜಿ ಬಳಸಬೇಕು. ಒಂದು ಸೈಟ್ ತೊಗೋಬೇಕು, ಒಂದು ಮನೆ ತೊಗೋಬೇಕು, ಆವಾಗ ನ್ಯೂಮರಾಲಜಿ ಬಳಸಬೇಕು. ಯಾವಾಗ ಏನೇನು ಬಳಸ್ಬೇಕು ಆವಾಗಲೂ ಬಳಸಬೇಕು. ತಲೆಗೆ ಹಾಕೋ ಹೆಲ್ಮೆಟ್ನ ತಗೊಬಂದು ನಾನು ಕಾಲ್ಗೆ ಹಾಕ್ಕೊತೀನಿ ಅಂದರೆ ಬದುಕು ಹೇಗಿರುತ್ತೆ ಹೇಳಿ? ಹಾಗೆ ಹಬ್ಬಗಳಿಗೂ ನ್ಯೂಮರಾಲಜಿಯನ್ನು ಒಂದು ತಂದು ಸೇರಿಸ್ತಕ್ಕಂಥ ಒಂದು ಬಾಲಿಶವಾದಂಥ ಒಂದು ಪರಿಸ್ಥಿತಿ ಏನು ಬಂದಿದೆ, ಇದು ಅತ್ಯಂತ ಒಂದು ಕ್ಲಿಷ್ಟಕರವಾದಂಥ ಸನ್ನಿವೇಶ. ಹಾಗಾಗಿ 8ನೇ ತಾರೀಕು ಹಬ್ಬವನ್ನು ಮಾಡಬಾರ್ದು, ಅದು ಶನಿಯ ವಾರ ಅಂತ ಏನು ಹೇಳ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ರಾಂಗ್. ಆ್ಯಕ್ಚುಲಿ ಶನೇಶ್ವರನ ನಾವು ಕರ್ಮಕಾರಕ ಅಂತ ಕರಿತೀವಿ. ನೀನು ಏನು ಕರ್ಮವನ್ನು ಮಾಡಿರ್ತೀಯೋ ಆ ಫಲವನ್ನು ಕೊಡ್ತಕ್ಕಂಥವನೇ ಶನೇಶ್ವರ. ಶನೇಶ್ವರನ ಆರೋಗ್ಯಕಾರಕ, ಆಯುಷ್ಯಕಾರಕ ಅಂತಲೇ ಹೇಳ್ತೀವಿ. ನೀನು 8ನೇ ತಾರೀಕು ಹಬ್ಬ ಮಾಡಿದ್ರೂ ನಿನ್ನ ಕರ್ಮಫಲ ನೀನು ಅನುಭವಿಸ್ಲೇಬೇಕು. 24ನೇ ತಾರೀಕು ಮಾಡಿದ್ರು ನಿನ್ನ ಕರ್ಮಫಲ ನೀನು ಅನುಭವಿಸ್ಲೇಬೇಕು. ಶನೇಶ್ವರನ ನೀನು ಯಾವತ್ತೂ ತಪ್ಪಿಸ್ಕೊಳಕ್ಕಾಗಲ್ಲ. ಅದೇ ಶ್ರದ್ಧೆ ಭಕ್ತಿಯಿಂದ ನೋಡಿ, 8ನೇ ತಿಂಗಳು 8ನೇ ತಾರೀಕು, ಆ 8ನೇ ತಾರೀಕು ಇರ್ತಕ್ಕಂಥದ್ದು ಏನು? ಉತ್ತರಾಷಾಢ ನಕ್ಷತ್ರ. ಆ ಉತ್ತರಾಷಾಢ ನಕ್ಷತ್ರಕ್ಕೆ ಅಧಿಪತಿ ಯಾರು? ಎಗೇನ್ ಶನೇಶ್ವರ. ನಾವು ಇದನ್ನು ಪಾಸಿಟಿವ್ ಆಗಿ ತಗೋಬೇಕು. ಯಾವ ರೀತಿ ತಗೋಬೇಕು? ಈ ಶನಿ ನಂಬರ್ಗಳು ಬಂದಿರತಕ್ಕಂಥ ದಿನದಲ್ಲೇ ನಾವು ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿ ಶನೇಶ್ವರನ ಬಲವಾಗಿ ಬೇಡ್ಕೊಂಡಿದ್ದೇ ಇದ್ದರೆ, ನೋಡಪ್ಪ ಭಗವಂತ ಶನೇಶ್ವರ, ನಾನು ಎಲ್ಲ ರೀತಿಯ ನನ್ನ ಕಾರ್ಯಗಳಲ್ಲಿ ಸಚ್ಚಾರಿತ್ರ್ಯದಿಂದ ಕೂಡಿರ್ತೀನಿ, ನಾನು ಶುಭ ಕರ್ಮ ಫಲಗಳನ್ನಷ್ಟೇ ಮಾಡ್ತೀನಿ, ಶುಭ ಕಾರ್ಯಗಳನ್ನಷ್ಟೇ ಮಾಡ್ತೀನಿ, ನಾನು ಯಾರಿಗೂ ಅನ್ಯಾಯ ಮಾಡಲ್ಲ, ನಾನು ಯಾರಿಗೂ ಮೋಸ ಮಾಡಲ್ಲ, ನಾನು ಯಾರಿಗೂ ಹಿಂಸೆಯನ್ನು ಕೊಡಲ್ಲ, ಬೇರೆಯವರ ಸಂಪತ್ತನ್ನು ನಾನು ಆಕ್ರಮಣವನ್ನು ಮಾಡಲ್ಲ, ಬೇರೆಯವರ ಆಸ್ತಿ ಅಂತಸ್ತನ್ನು ನಾನು ಕಿತ್ಕೊಳ್ಳಲ್ಲ, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ನಾನು ಮಾತಾಡಲ್ಲ ಅಂತ ಶನೇಶ್ವರನಿಗೆ ಸರೆಂಡರ್ ಆಗಿದ್ದೆ ಆದರೆ ಅಟ್ಲೀಸ್ಟ್ ಶನೇಶ್ವರ ಆದರೂ ನಿಮ್ಮನ್ನು ಕ್ಷಮಿಸ್ಬೋದು.